ಏನು ಅಂತ ಕೇಳಿದ್ಯಾಕೆ ನಾನು ಬಿಚ್ಚಾಕಂತದ ಈಗ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇವತ್ತು ತಿಂಡಿ ಮಾಡ್ತೀವಿ, ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ ಮತ್ತು ಚಿಕನ್ ಉಂಡೆ ಎಲ್ಲನೇ. ಅದಕ್ಕೋಸ್ಕರ ಚಕ್ಲಿ ಒಳ್ಳಿ ಇಸ್ಕೊಬರೋಕ್ಕೆ ಅಂತ ಹೋಗ್ತಾ ಇರೋದು. ನಮ್ಮ ಅಕ್ಕರ ಮನೆಗೆ ಚಕ್ಲಿ ಒಳ್ಳೆ ಅಲ್ಲಿತ್ತು. ಅವರು ಮೊದಲು ನೆನ್ನೆನೆ ತಿಂಡಿ ಮಾಡೋರೆ, ಇವತ್ತು ನಮ್ಮ ಮನೇಲಿ ತಿಂಡಿ. ಎಲ್ಲೋದ್ರೂ ಬಿಡಿಕಿಲ್ಲ ನಮ್ಮ ಮೈಕ್ಳು. ಅಪ್ಪ ನಾನು ಅಂತ ಹಿಂದಿಂದೇನೆ ಬತ್ತಾನೆ ಇರ್ತಾರೆ. ಅದಕ್ಕೆ ಈಗ ಅವನು ಕರ್ಕೊಂಡೇ ಹೋಯ್ತಾ ಇರೋದು. ಬಂಗ್ರಿ ಸ್ಮೈಲ್ ಅತ್ತ ಕಿರಿಕೊಬಿಡ್ತದೆ, ನಾಚ್ಕಂಡು ಆಮೇಲೆ ಎಲ್ಲೋದ್ರೂ ಹಂಗೆ ಬರ್ತಾ ಇರ್ತವೆ. ಅವನು ಅಷ್ಟೇಯ, ಇವನು ಅಷ್ಟೇಯ, ಇಬ್ಬರು ಅಷ್ಟೇಯ. ಇದು ಬಂದು ಈಗೇನು ನೋಡ್ತೀರಾ, ಇದು ನಮ್ಮ ಅಕ್ಕರ ಮನೆ. ಚಕ್ಲಿ ಒಳ್ಳೆ ಇವ್ರ ಮನೇಲಿ ಇತ್ತಲ್ಲ ಚಕ್ಲಿ ಇದು ಮಾಡೋದು, ಸ್ವಲ್ಪ ನಾಚ್ಕತ್ತವ್ರೆ, ವಿಡಿಯೋ ಹಿಡಿತಾನಲ್ಲ ಅಂತ ಅಂದ್ಬಿಟ್ಟು ನಾಚ್ಕಂಡು ಅತ್ತಾಗಿತ್ತಾಗೆ ಓಡಾಯ್ತಾರೆ. ಇದು ನಮ್ಮ ಅಕ್ಕರ ಮನೆ. ಅಂದರೆ ನಮ್ಮ ತಾಯಿ ಕೂಡ ಇದೇ ಮನೆಯವರಿಗೆ, ನಮ್ಮ ತಾಯಿನೂ ಅಂದರೆ ಸೋದರ ಮಾವನಿಗೆ ಕೊಟ್ಟಿರೋದು ಅಕ್ಕನ್ನ. ಕೊಂತೇಗೌಡನ ಕೊಪ್ಪಲು ಗ್ರಾಮ, ನಮ್ಮೂರಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಮ್ಮ ಅಯ್ಯ, ನಮ್ಮ ತಾಯಿ ಅಪ್ಪ ಇವಾಗ ನರಸಿಂಹೇಗೌಡ ಮತ್ತು ಅಜ್ಜಿ ಮತ್ತು ತಾತ ಇಬ್ಬರು ಕೂಡ ಇಲ್ಲ, ತೀರೋಗಿದ್ದಾರೆ. ನಮ್ಮ ತಾಯಿಯವರ ತಂದೆ ತಾಯಿಯವರು ನಾನು ಫೋಟೋ ತೋರಿಸಿದ್ದು. ಇದು ಸ್ವಂತ ಅಕ್ಕರ ಮನೆ, ಅಂದರೆ ಸೋದರ ಮಾವನಿಗೆ ಕೊಟ್ಟಿರೋದು. ಅವರು ಗಾರೆ ಕೆಲಸ ಮಾಡೋದು ನೋಡಿರ್ತಾರೆ ಅಂದ್ಕೊಂಡಿರ್ತೀನಿ. ನಮ್ಮ ಮನೆ ವೀಡಿಯೋಸು ಹಾಕ್ದಾಗ ಅವರು ತುಂಬ ವೀಡಿಯೋಸಲ್ಲಿ ಇದ್ದಾರೆ. ಇದು ಕೊಂತೇಗೌಡನ ಕೊಪ್ಪಲು ಗ್ರಾಮ, ಅತಿ ಚಿಕ್ಕ ಗ್ರಾಮ, ಕಮ್ಮಿ ಮನೆ ಇರೋದು ಈ ಗ್ರಾಮದಲ್ಲಿ. ನೋಡ್ತಾ ಇರ್ಬೋದು. ಅಂದರೆ ನಾನು ಬುದ್ಧಿ ತಿಳಿದಂಗೆ ಈ ಮನೆ ಕೂಡ ಇರಲಿಲ್ಲ, ಸಡ್ ಮನೆ ಇತ್ತು. ಇದೇ ಜಾಗದಲ್ಲಿ ಸಡ್ ಮನೆ ಇತ್ತು ನಾವು ಚಿಕ್ಕವರಾಗಿದ್ದಾಗ. ಆಮೇಲೆ ಈ ಮನೆ ಕಟ್ಟಿದ್ರು. ಇದಾದಮೇಲೆ ಇನ್ನೊಂದು ಹೊಸ ಮನೆ ಕಟ್ಟಿದ್ದಾರೆ, ಅದಿನ್ನು ಗೃಹಪ್ರವೇಶ ಆಗಿಲ್ಲ. ಈಗ ಸದ್ಯಕ್ಕೆ ಈ ಮನೇಲಿದ್ದಾರೆ. ಆಮೇಲೆ ಅಲ್ಲಿ ಗೃಹಪ್ರವೇಶ ಆದಮೇಲೆ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಲೋಯ್ ತಗೋ, ಈಸ್ಕಬ ಅಂತಿದ್ದಲ್ಲ ತಂದೆ, ಇದೆಲ್ಲ ಅದೇನೇನು ಮಡಗಿದೆ? ಎಷ್ಟು ಹಾಕಿದೆ ಅಕ್ಕಿ? ಇದಕ್ಕೆ ಎಷ್ಟು ಕಡಲೆ ಎಷ್ಟು ಹಾಕಿದಿಲ್ಲ? ಒಂದು ಪಾವು ಕಡಲೆ ಹಾಕಿದೀಯಾ? ಕಜ್ಜಾಯಕ್ಕೆ, ಚಕ್ಲಿಗೆ, ನಿಪ್ಪಟ್ಟಿಗೆ ಇವು ಮೂರಕ್ಕೆ ಮಾತ್ರ ಅಲ್ವಾ? ನಮ್ಮೂರಲ್ಲಿ ಇದಿಲ್ಲ, ಯಂತ್ರ ಇಲ್ಲ. ಪಕ್ಕದೂರ್ಗೆ ಹೋಗ್ಬೇಕು, ಇದು ಹೊಡಿಸ್ಕೊಬರೋಕ್ಕೆ, ಮಿಲ್ ಮಾಡಿಸ್ಕೊಬರೋಕ್ಕೆ. ಕಜ್ಜಾಯದ ಹಿಟ್ಟು, ಚಕ್ಲಿ, ನಿಪ್ಪಟ್ಟು ಪುಡಿ ಹೋಯ್ತಾವನು ಇರು. ಹೊಡಿಸ್ಕೊಬರೋದು ಎಷ್ಟೊತ್ತು, ಅಲ್ಲಿ ಏನಾರ ಜಾಸ್ತಿ ರಸ್ ಆದ್ರೂ ಸಿ ಕಷ್ಟ, ಬಿಲ್ಲ ಅಂದ್ರೆ ಬಿರ್ಬೇರ್ನ. ನಮ್ಮೂರಿಂದ ಸುಮಾರು ಒಂದು 1.5 ಕಿಲೋಮೀಟ್ರ್ ಆಯ್ತದೆ, 1.5-2 ಕಿಲೋಮೀಟ್ರ್ ಒಳಗೆ. ಅಲ್ಲಿಗೆ ಹೋಗ್ಬೇಕು ಮಿಲ್ ಮಾಡಿಸ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು. ರಾಗಿ ಮಿಲ್ ಆದರೂ ಅಷ್ಟೇ, ಮತ್ತು ಅಕ್ಕಿ ಹಸಿಟ್ಟು ಕಾಯಿ ಏನಾರು ಬಡಿಸ್ಬೇಕು ಅಂದರೂ ಅಷ್ಟೇ ನಾವು ಅಲ್ಲಿಗೆ ಹೋಗ್ಬೇಕು. ನಮ್ಮೂರಿಂದ ನಲ್ಲಹಳ್ಳಿ ಗ್ರಾಮ. ನಲ್ಲಹಳ್ಳಿ ಅಂತಂದರೆ ನಮಗೆ ದಾಖಲೆ, ನಮ್ಮೂರಿಗೆ ನಮ್ಮದು ಸ್ವತಂತ್ರ ಗ್ರಾಮ ಅಲ್ಲ, ದಾಖಲೆ ಗ್ರಾಮ. ನಲ್ಲಹಳ್ಳಿ ಅನ್ನೋ ಗ್ರಾಮಕ್ಕೆ ದಾಖಲೆ ಆಗಿರುವಂಥದ್ದು. ನಾವು ಆಗ ನಮ್ಮೂರಲ್ಲಿ ಒಂದೇ ಒಂದು ಮನೇಲಿ ಟಿ ವಿ ಇತ್ತು. ಆಗಲೇ ಸಿಕ್ಕಾಪಟ್ಟೆ ಟಿ ವಿ ನೋಡೋ ಹುಚ್ಚು. ಆಗ ನಾವು ಬರ್ತಿದ್ದೆ ಈ ಮನೆಗೆ, ಇಲ್ಲಿ ಗಂಟ ನೈಟು ನಡ್ಕೊ ಬರ್ತಿದ್ದೋ. ನಮ್ಮೂರಿಂದ ಇಲ್ಲಿಗೆ ನಡ್ಕೊ ಬಂದು ಟಿ ವಿ ನೋಡ್ತಿದ್ದು ಈ ಮನೆಗೆ. ಇವ್ರ ಮನೇಲಿ ಟಿ ವಿ ಇದ್ದದ್ದು ಆಗ, ಗುಡಪ್ಪರ ಮನೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ನಾವು ಟಿ ವಿ ನೋಡೋಕ್ಕೆ ಬರ್ತಿದ್ದು. ಆಗ ಜಮಾನದಲ್ಲಿ ನೋಡಿ ಟಿ ವಿ ನೋಡಿ ಕೊನೆಗೆ ಫೇಲ್ ಆಗೋದು 10ನೇ ಕ್ಲಾಸು, ಟಮಾರೋ, ಒಂದೇ ಒಂದು ಕನ್ನಡ ಮಾತ್ರ ಪಾಸು. ಇದೇ ನಲ್ಲಹಳ್ಳಿ ಗ್ರಾಮ. ಹಬ್ಬ ಅಂದಮೇಲೆ ಸಿಕ್ಕಾಪಟ್ಟೆ ರಸ್ ಇರುತ್ತೆ ಅನ್ಕೋತೀನಿ. ಯಾಕೆಂತಂದರೆ ಎಲ್ಲ ಮಿಲ್ ಮಾಡ್ಸೋಕ್ಕೆ ಒಂದೇ ಸಲ ಬರ್ತಾರೆ. ಕೆಲವರು ಒಬ್ಬೊಬ್ಬರು ಒಂದೊಂದು ದಿನ ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ, ಚಿಕನ್ ಉಂಡೆ ಅಂತ ಮಾಡ್ತಾ ಇರ್ತಾರೆ. ಕೆಲವರು ಒಂದೊಂದು ದಿನ ಮಾಡ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ರಸ್ ಇರುತ್ತೆ. ಹೆಂಗೋ ಕಾಣೆ ನೋಡಬೇಕು. ಎಲ್ಲ ಅಲ್ಲೇ ಪುಡಿ ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ತನಕ ಬರಬೇಕು. ಇದೇ ಮಿಲ್ ಮನೆ, ಈಗ ನೋಡ್ತಾ ಇದ್ದೀರಲ್ಲ, ಇದೇ ಮಿಲ್ ಮನೆ. ಇಲ್ಲೇ ನಾವು ರಾಗಿ ಹೊಡಿಸೋದು, ಮತ್ತು ಈ ಥರ ಏನಾರ ಕಾಯಿ ಯಾವ್ದಾರ ಫಂಕ್ಷನ್ಗಳಲ್ಲಿ ಕಾಯಿ ಹೊಡಿಸೋದು ಎಲ್ಲ ಇಲ್ಲಿಗೆ ಬರಬೇಕು. ಮತ್ತು ಕೋಳಿ ತಗೊಂಡು ಹೋಗೋಕ್ಕೂ ಇಲ್ಲಿಗೆ ಬರಬೇಕು ನಾವು.
ಮೊದಲೇ ಹಬ್ಬ ಅಲ್ವಾ, ಅದರಿಂದ ಸಿಕ್ಕಾಬಟ್ಟೆ ರಸ್ ಆಗ್ಬಿಟ್ಟಿರ್ತಾರೆ ಅಂತ ತಿಳ್ಕೊಬಿಟ್ಟಿದೆ. ಮಾಮೂಲಿ ಸದ್ಯಕ್ಕೆ ಯಾರು ಇರ್ನಿಲ್ಲ, ಒಂದು 3 ಜನ ಇದ್ದರು, ಆಮೇಲೆ ಬರೋರು ಹೋಗೋರು ಮಾಮೂಲಿ ಇದ್ದೇ ಇದ್ದರು. ಎಲ್ಲ ಮೊದಲೇ ತಿಂಡಿ ಮಾಡ್ಕೊಬಿಟ್ಟಿರ್ಬೇಕು. ಯಾಕೆಂತಂದರೆ ಹಬ್ಬ ಅಂದಾಗ ಅವ್ರಿಗೇನೋ ಒಂಥರ ತಲೆ ಮೇಲೆ ಅಧಿಕನಂಗೆ ಆಗಿರ್ತದೆ. ಅಯ್ಯೋ ತಿಂಡಿ ಮಾಡಿಲ್ಲಕಲೇ ಅನ್ಕಂಡು ಹೆಂಗೋ ಮೊದಲೇ ಮಾಡ್ಕೊಬಿಟ್ಟಿದ್ರೇನೋ, ಅದಕ್ಕೆ ಮೊದಲೇ ಪುಡಿ ಮಾಡಿಸ್ಕೊ ಹೊಂಟಾಗೋರೆ. ಸದ್ಯಕ್ಕೆ ಹೆಂಗೋ ಎಲ್ಲ ನೀಟಾಗಿ ಹೊಡ್ಕೊಟ್ರು. ನಾವು ಅಂದರೆ ಈ ಬಣ್ಣನ ನಾವು ರೇಗಾಡ್ತಾ ಇರ್ತೀವಿ ಮಾಮೂಲಿ. ಎನಿ ಟೈಮು ಸಿಗ್ತಾ ಇರ್ತಾರಲ್ಲ ಕಾಫಿ ಟೀ ಕುಡಿಯೋಕ್ಕೆ ನಮ್ಮೂರ ಕಡೆ ಬಂದಾಗೆಲ್ಲ. ಮತ್ತು ಕೋಳಿ ತರಕ್ಕೆ ಏನಾರ ಬರೋದು ಇದಕ್ಕೆ ಅದಕ್ಕೋಸ್ಕರ ಸಿಗ್ತಾ ಇರ್ತಾರಲ್ಲ, ಹಂಗೆ ಸುಮ್ಮನೆ ರೇಗ್ಸಾಡೋದು, ಕಾಸು ಕೊಡಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ಅದು ಅಲ್ಲದೆ ವಿಡಿಯೋ ಮಾಡ್ಲಾಕೆಂಪ ಅಂತ ಇರ್ತಾರೆ ಅಣ್ಣರು. ಬಂದಾಗೆಲ್ಲ ಸಿಕ್ತಾಗ ಯಾವುದೋ ಒಂದು ಸುಮ್ಮನೆ 1-2-3 ಕಾನ್ಸೆಪ್ಟ್ ವಿಡಿಯೋ ಕೂಡ ಮಾಡೀನಿ ಜಾರಪ್ಪ ಅಂತ ಅಂದ್ಬಿಟ್ಟು ಇವರು ನಲ್ಲಳ್ಳಿಯರು. ಮಿಲ್ ನೋಡ್ಕೊಳ್ಳೋದು ಮತ್ತು ಕೋಳಿ ಇವೆರಡು ಕೆಲಸ ಅಂದರೆ ಸಿಕ್ಕಾಬಟ್ಟೆ ದುಡ್ಡು ಹಾಕವ್ರೆ. ಒಂದು ಹಸಿಟ್ಟು, ಇನ್ನೊಂದು ಮಾಮೂಲಿ ಹಿಂಗೆ ಅಕ್ಕಿ, ಇನ್ನೊಂದು ಕಜ್ಜಾಯ್ದಿಟ್ಟು ಹೊಡಿಯೋದು, ಮತ್ತು ಕಾಯ್ದೊಂದು ಹಿಂಗೆ ಸಿಕ್ಕಾಬಟ್ಟೆ. ಮಿಷಿನ್ಗೇನು ಕಮ್ಮಿ ಖರ್ಚಾಗಿರಲ್ಲ, ಸುಮಾರು ಒಂದು 10 ಲಕ್ಷ ಗಂಟಲೆ ಆಗಿರ್ತವೆ ಅನ್ಕೋತಾರೆ. ಏಕೆಂದರೆ ಇವತ್ತು ಕಬ್ಬಿಣದ ರೇಟು ಇವೆಲ್ಲ ಲೆಕ್ಕ ಹಾಕಂದ್ರೆ ನಾವೇನಾರ ಥರ ರೇಟ್ ಲೆಕ್ಕ ಹಾಕಂದ್ರೆ ಹೊಸಿ ಇದ್ದಾವೆ ಇವೆಲ್ಲನೇ ಒಂದು 10 ಲಕ್ಷದ ಮೇಲೆ ಆಗಿರಬೇಕು. ಸದ್ಯಕ್ಕೆ ಯಾವ್ದಾರ ಕಾರ್ಯಗಳು ಬಿದ್ದಾಗ ಇಲ್ಲೇ ಬಂದು ಎಲ್ಲನೇ ಮಿಲ್ಲು ಪುಡಿ ಮಾಡಿಸ್ಕೊಂಡು ಹೋಗೋದು ನಲ್ಲಳ್ಳಿ ಗ್ರಾಮಕ್ಕೆ. ಹಾಗಾಯ್ತು, ನಾನೆಲ್ಲ ಭಾರಿ ರಸ್ ಇರ್ತದೆ ಅನ್ಕೊಂಬಿಟ್ಟಿದೆ. ರಸ್ ಏನಿರ್ಲಿಲ್ಲ, ಬಿರಿನೇ ಎಲ್ಲನೇ ಪುಡಿ ಮಾಡಿಸಾಯ್ತು. ಈಗ ಆಲೇ ಬಂದಿರ್ತಾರೆ ನಮ್ಮ ತಂಗಿ ಮತ್ತು ಅತ್ತೆ, ಅವ್ರ ತಾಯಿ ಬಂದಿರ್ತಾರೆ. ನೋಡಮ್ಮ ಈಗ ಬಂದಿರ್ತಾರೆ, ಇನ್ನೂ ಲೇಟ್ ಆಗುತ್ತೆ ಗೊತ್ತಿಲ್ಲ. ಬರ್ರಿ. ಪುಡಿ ಮಾಡಿಸ್ಕೊಂಡೋಗಿ ಕೊಟ್ಮೇಲೆ ನಮ್ಮ ಕೆಲಸ ಒಂದು ಸ್ವಲ್ಪ ಕಮ್ಮಿ ಆದಂಗೆ. ಆಮೇಲೆ ಅವ್ರೇನು 16-20 ಅದು ಹಾಕಂಡು ಏನು ಮಾಡಬೇಕು ಅದು ಮಾಡ್ತಾರೆ. ನಮ್ಮ ಕೆಲಸ ಮುಗ್ದಂಗೆ ಹಂಗೂ ಸಣ್ಣ ಪುಟ್ಟದಕ್ಕೆ ಓಡಾಡ್ಸಾರ, ಹೆಂಗೋ ಕಾಣೆ ನೋಡಬೇಕು ಏನೈತೆ ಏನಿಲ್ಲ ಅಂತ ಓಡಾಡಿಸ್ತಾರೆ ಅಂದ್ಬಿಟ್ಟು. ಯಾವ ತುಪ್ಪ ಬೇಡ ಅಂತ? ಈ ತುಪ್ಪ ಹಾಕಿ ಸೈತಾ ಆ ತುಪ್ಪ ಹಾಕಿಯಾ? ಯಾಕೆ ಗಡ ತುಪ್ಪ ಹಾಕಿಲ್ವಾ? ಹಬ್ಬ ಉಣ್ಮೇಲೆ ನೀರು ಬಿಡಿಕಿಲ್ಲ, ಎಲ್ಲಾರ ಹೋಗಿ ತರಬೇಕು. ಬಿಡ್ತಾರೆ ಒಂದ್ಗಳಿಗೆ ನಿಂತೈತವೆ. ಇನ್ನು ಆಗ್ಲತ್ತಂತೂ ಬಿಡಿಕಿಲ್ಲ, ಅದೆಲ್ಲ ಬಿಟ್ಟಾರ ಕಾಣೆ. ನೀರಿರಬೇಕು, ನೀರು ತಗೊಬರಕ್ಕೆ ಹೋಯ್ತಾ ಇರೋದು. ಮೊದಲು ಬೋರ್ವೆಲ್ಗಳಾರ ಆಯಿತು, ಬೋರಲ್ಲಲ್ಲಿ ಬರ್ಬೋದಾಯ್ತು. ಈಗ ಬೋರಲ್ ಇಲ್ಲ, ನಲ್ಲಿ ನೀರನ್ನೇ ಕಾಯಬೇಕು. ಎಲ್ಲಿ ಹಳ್ಳ ಆಗಿರ್ತದೆ ಅಲ್ಲಿ ನೀರು ಇರ್ತವೆ, ಅಲ್ಲಿ ಹಿಡ್ಕೊಬರ್ಬೇಕು. ಇಲ್ಲ ಅಂತಂದರೆ ನೀರೇ ಇಲ್ಲ, ಇನ್ನು ನಲ್ಲಿ ನೀರು ಬಿಡೋ ಗಂಟ್ಲುವೆ. ಊರಿಂದ ಆಚ್ಕೊಯ್ತಾ ಇರೋದು ನೀರು ತರಕ್ಕೆ ಅಂತ ಅಂದ್ಬಿಟ್ಟು. 2 ಹಚ್ಚ ಅವತ್ತು ತೊಳೆದ್ಬಿಟ್ಟು ಹಾಕೋ ಸಹಿತ. ಅದು ಟೈರಿಗೆ ಸಿಗಾಕಬಿಟ್ಟಿದ್ದು, ಟೈರಿಗೆ ಸಿಗಾಕಬಿಟ್ಟಿದ್ದು ಕಣ. ಈಗ ಯಾಕೆ ಈಗ ಎಷ್ಟು 5 ಹಚ್ಚಿದ್ ಬಾಬು? ಅದೇ ಅರ್ಧ ಒಂದ್ ಹಚ್ಚ ಅರ್ಧ ಇದ್ದು ಅಲ್ವಂಟಿ ಮುರ್ಕಂದಿತ್ತು, ಇನ್ನು 5 ಇದ್ದಿದ್ದು. ಈಗ ತರೋಗು ಹೋಗಿ ತಗೊಬರಲ್ಲ. 2 ಹಚ್ಚ ಬೆಲ್ಲ ಅಂತ ಅವಲ್ಲ, ನನ್ನೆಲ್ಲಿ ಹೇಳ್ಕೋಬೋದಿ ಹೋಗು. ನಾವೇನೇ ಐಟಮ್ ತಂದಿದ್ರು ಒಟ್ಟಿನಲ್ಲಿ ಅದಿಲ್ಲ ಇದಿಲ್ಲ ಅದು ತಗಬ ಅಂತ ಮತ್ತೆ ಓಡಾಡಿಸ್ತಾನೆ ಇರ್ತಾರೆ. ಈಗ ಅಲ್ಲೇ 1-2 ಹಚ್ಚ ಬೆಲ್ಲ ಬೇಕಂತೆ ತಗೊಂಡು ಹೋಗ್ಬೇಕು. ಬೆಲ್ಲ ಅಂತ ಕೊಡಪ್ಪ, ಎಡಕ್ಕೆ ಅಲ್ವಂತೆ ತಂದಿರವು. ತಾರ್ಸದ ಯಾರು ತಾರ್ಸಮ್ಮನೆ ಎಲ್ಲಿದಾವ ಹೇಳ? ಎಷ್ಟಿದಾವ ಹಂಗ್ ತಾರ್ಸೋದು ಜನಕ್ಕೆ? ಹಿಂಗ್ ತಾರಿಸ್ತಿದ್ರು ಒಂದು ಗೊತ್ತಾಗದ್ ಬೇಡವಾ ಈಗಿನ ಕಾಲದವ್ರಿಗೆ? ಈಗ ಪಟ ಅದ್ ಬೇರೆ ವಿಡಿಯೋ ಮಾಡಮ್ಮ. ಪಟ ಬಿಡದ ಸಾಮಾನು ಹಿಡಿಬೇಕು. ಸಾಮಾನ ಮೊದ್ಲು ಬಿಡ್ತಿದ್ನಲ್ಲ ಹಂಗೆ. ಈಗ ಏನೋ ಒಂದು 10% ಇದಾವೆ ನಮ್ಮ ಮನೆ ತಾರ್ಸಮ್ಮನೆ. 10% ಇಲ್ಲ ಅನ್ಕತೀನಿ, ಯಾವೂ ಇಲ್ಲ. ಮತ್ತೆ ಹಿಂಗ್ ತಾರಿಸ್ತಿದ್ರು ಅಂತ ಇವತ್ತಿನ ಕಾಲ ಜನಕ್ಕೆ ಗೊತ್ತಾಗದ್ ಬೇಡವಾ? ಅದಕ್ಕೆ ತಾರ್ಸಾಕಿರೋದಂಗೆ. ಕೊಡಪ್ಪ ಪಟಪಟ್ನೆ. ಅಲ್ಲೇನೋ ಪಾಕ ತೆಗಿತಾವ್ರ ಕಜಾಯಿಕೆ. ಹಂಗೇನು ಮಾಮೂಲಿ ಓಡಿಸ್ಕೊಂಡು ಹೋದೆ. ಅದೇನೋ ಬೆಲ್ಲ ಅಲ್ವ ನಜ್ಜೋಗವೆ, ಇಲ್ಲ ಟೈರ್ಗೆ ಸಿಗಾಕಂದಂಗೆ ಕಾಣಲಿಲ್ಲ ನನಗೆ. ಸೋಂಪು ಆಮೇಲೆ ಇದನ್ನೂ ಹಾಕಾರಂತೆ ಹಾಕು ಚಕ್ಲಿ ನಿಪ್ಪಟ್ಟಿಗೆ. ಅವೇನೋ ತಂದೀವನಿಲ್ಲ, ಬಜ್ಜಿಗೆ ಹಾಕವು 120 ಗ್ರಾಮ್ ತಂದೀವ್ನಿ. ಬಜ್ಜಿಗೆ ಹಾಕಲ್ವ ಅವ್ರ ಹೆಸರು? ಅದೇನಂತಲೂ ಅಂತಾರಲ್ಲ. ಅವನು ಒಂಚೂರು ಹಾಕಾರಂತೆ. ವಾದಕ್ಕಿ ಕಣ ಅವು. ಹಂಗಂದ್ರು ಚಕ್ಲಿ ನಿಪ್ಪಿಟ್ಕೊ ಹಾಕ್ತಾರೆ ಅಂದ್ರು ಅಂಗಡಿಯರು. ನೀನ್ ಕರ್ಕೊಂಡು ಹೋಯ್ತಿದ್ದಲ್ಲ ಆ ಅಂಗಡಿಗೆ ಹೋಗಿದೆ. 2 ಐಟಮ್ಗೆ ಹೋಗಿ 10 ಐಟಮ್ ತಂದೀವನಿ ಅಲ್ಲಿ.
ಯಾಕಲ ಇವತ್ತು ಅಂಗನವಾಡಿ ಹೋಗಿಲ್ವಲ್ಲ? ಹಾ ಎಷ್ಟೊತ್ತು ಹೋದ ನೀವನು? ಸಕ್ಕರೆ ಅದಕ್ಕೆ ಸಕ್ಕರೆ ಬೀರಲ್ಲಿ ಇತ್ತಲ್ಲೇ ಬೆಲ್ಲ ಇಲ್ವಾ? ಹಾ ಈಗ ಎಷ್ಟು ಅರ್ಧ ಕೆ ಜಿ ತರ್ಬೇಕಾ? ಬೆಲ್ಲದ ಕಾಪಿನೇ ಕುಡಿತಾರದು ಆರ್ಗಾನಿಕ್ ಬೆಲ್ಲ. ಈಗ ತಗೊಬಂದು ಇನ್ನೂ 15 ದಿನ ಆಗಿಲ್ವೇನೋ ಅದ? 1 kg ತಾಪ ಅಲ್ಲೇ ತಿರ್ಗಾ ಅರ್ಧ ಕೆ ಜಿ ಸಕ್ಕರೆ ಅಂತ ಕೊಡು. ಎಷ್ಟು ತೋರಿಸ್ತಾನೆ ಕಣ ಏನೋ? ಹಾ ಸಣ್ಣ ರವೆ. ಹಾಂ ನೋಡು ಇನ್ನೊಂದು 20 ಐಟಮ್ ಹೇಳ್ತಾನೆ ಇರು. ಹಾಂ ತಗ ಆಲೆ ಸಣ್ಣ ರವೆ ಅಂತೆ, ದಪ್ಪ ರವೆ, ಸಣ್ಣ ರವೆ, ಬೆಲ್ಲ, ಸಕ್ಕರೆ ಅನ್ಕಂದು ಅಲ್ಲಿ 3,500 ಒಂದು 4,000 ರೂಪಾಯಿಗೆ ತಗೊಬಂದಿವನೆ. ಇನ್ನೊಂದು 4,000 ಬಿಲ್ ಮಾಡ್ತಾರೆ. ಹಾಂ ಕಜ್ಜಾಯ ಮಾಡೋಕ್ಕೆ ಪಾಕ ಬಸಿತಾ ಇರೋದು. ತಿಂಡಿ ಮಾಡೋ ಇದರ ಕೆಲಸಗಳಲ್ಲಿ ಮೊದಲು ತಿಂಡಿ ಮಾಡೋದು ಯಾವುದಪ್ಪ ಅಂತ ಅಂದರೆ ಅದು ಕಜ್ಜಾಯನೇ ಮೊದಲು ಮಾಡೋದು. ಒಂದಾದ್ಮೇಲೆ ಒಂದು ಐಟಮು ಹೇಳ್ತಾನೆ ಅವರೇ. ಈಗ ಆಲೆ ಕರ್ಬೇವು ಸೊಪ್ಪು ಕಿತ್ಕೊಬ ಅಂತ ಕಳಿಸಿದ್ರು ಹೊಲಕ್ಕೆ. ಇದು ನಮ್ಮ ಅಕ್ಕರ್ದು, ಸ್ವಂತ ಅಕ್ಕರ್ದು ಇದು ಟೊಮಟೊ ಗಿಡ. ಅಲ್ಲೇ ಹಣ್ಣು ಬಂದವೆ, ಕೀಳ್ತಾವ್ರೆ. ಚೆನ್ನಾಗದೆ, ರೇಟು ಪರವಾಗಿಲ್ಲ, ಸುಮಾರಾಗದೆ ಟೊಮಟೊ ರೇಟು. ಒಂದೊಂದ್ಸಲ ಬೈತದೆ, ಒಂದೊಂದ್ಸಲ ಕೇಳೋರೆ ಇರಿಕಿಲ್ಲ, ಎಲ್ಲ ರೋಡಿಗೆ ಸುರಿತಾರೆ. ಇವಾಗ ಸುಮಾರಾಗದೆ, ಪರವಾಗಿಲ್ಲ. ಸೇಬು ಹುಳಿ ಟೊಮಟೊ ಅಂತವು, ಇಲ್ಲೇ ಇದು ಅಂತವು. ಸೇಬು ಒಂದು ಒಂಥರ 2 ಥರ ಹಾಕವ್ರೆ. ಸೊಪ್ಪು ಚೆನ್ನಾಗದೆ, ಒಂದೊಂದ್ಸಲ ಚೆನ್ನಾಗಿರಿಕಿಲ್ಲ ಹಣ್ಣು. ಕರ್ಬೇವಿನ ಸೊಪ್ಪು ಹಸ್ರಿಗಿದ್ರೂ ಹೆಸ್ರು ಮಾತ್ರ ಕರ್ಬೇವು. ಅಲ್ಲೇ ಒಂದಾದ್ಮೇಲೆ ಒಂದು ಐಟಮು ಹೇಳ್ತಾನೆ ಇರ್ತಾರೆ. ಕರ್ಬೇವಿನ ಸೊಪ್ಪು ಕಿತ್ಕೊಬ ಅಂತಂದ್ರು ಚಕ್ಲಿ ನಿಪ್ಪಟ್ಟು ಹಾಕೋಕ್ಕೆ ಸಖತ್ತಾಗಿರ್ತದೆ. ಹಸ್ರು ಸೊಪ್ಪು ಅಂದರೆ ಬಾಡಿರಬಾರ್ದಲ್ಲ, ಅಲ್ಲೇ ಕಿತ್ಕೊಂಡಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಣ್ಣೊಳ್ಳೆ ಚೆನ್ನಾಗಿಬಿಟ್ಟದೆ ಕರ್ಬೇವು. ಏನೇನು ಅದು ಹಾಕಿರೋದು ಅದಕ್ಕೆ? ಹಾಂ ಕೊಬ್ಬರಿಕಾಯಿ, ಹಾಂ ನೀರ್ಗಾಯಿ, ಹಾಂ ಎಳ್ಳು ಪುಡಿ ಮಾಡ್ತಾ ಹಾಕಬೇಕು, ಹಾಂ ಬೆಲ್ಲ ಪಾಕ ತಗೋಬೇಕು, ಹಾಂ ಅಕ್ಕಿ ಹುರಿದ್ಬಿಟ್ಟು ಹುರ್ಗಡ್ಲಿನ ಅಕ್ಕಿನ ಹೊಡಿಸ್ಕೋಬೇಕು. ಇವಾಗ ಮೈದಾ ಏನು ಬೇಕಾಗಿಲ್ಲ, ಮಾಮೂಲಿ ಹಂಗೆ ಹಾಕ್ತಾ ಇರೋದು ಎಣ್ಣೆಗೆ. ಒಂದು ಅದಕ್ಕೆ ಕಜ್ಜಾಯದ ಪಾಕನ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಹಸಿಟ್ಟು ಹಾಕೊಂಡು ಹೆಚ್ಚು ಕಮ್ಮಿ ಆಗೋಯ್ತವೆ, ಕಲ್ಲಂಗೆ ಆಗೋಯ್ತವೆ, ಇಲ್ಲ ಕಿತ್ತೋಯ್ತವೆ, ಹಿಂಗೆ ನಾನಾ ಥರ ಆಯ್ತವೆ. ಆಮೇಲೆ ತಿಂಡಿ ಮಾಡಬೇಕು ಅಂದರೆ ಕದ ಹಾಕ್ಬಿಟ್ಟು ತಿಂಡಿ ಮಾಡ್ತಾರೆ, ಕಣ್ಣೆಸರಾಗುತ್ತೆ. ಅದು ಮಾಮೂಲಿ ಸರಿಯಾಗಿ ಬರಲ್ಲ. ಚಕ್ಲಿ ಆಗಲಿ, ನಿಪ್ಪಟ್ಟಾಗಲಿ, ಕಜ್ಜಾಯ ಆಗಲಿ, ಚಿಕನ್ ಉಂಡಿ ಆಗಲಿ ಅಂತ ಅಂದ್ಬಿಟ್ಟು ತಿಂಡಿ ಮಾಡೋದ್ರಲ್ಲಿ ಫಸ್ಟು ಮಾಡೋದೇ ಕಜ್ಜಾಯ. ಸುಮಾರು ಈ ಚೀಟಿ ಹಾಕ್ತಾರೆ. ಚೀಟಿ ಹಾಕಿದ್ರೆ ಒಂದೊಂದು ಬಾಕ್ಸ್ ಎಣ್ಣೆ ಬರ್ತದೆ. ನಾವು ಚೀಟಿ ಯಾವುದೂ ಹಾಕಲ್ವಲ್ಲ, ಅದರಿಂದ ನಾವು ಒಂದು 5 ಲೀಟ್ರ್ ಅಷ್ಟೇ ಎಣ್ಣೆ ತಂದಿದ್ದು. 5 ಲೀಟ್ರಲ್ಲಿ ಅದೆಷ್ಟು ಲೀಟ್ರ್ ಖಾಲಿ ಮಾಡೋರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪರಿಚಯ ಮಾಡಿಕೊಡ್ತೀನಿ ಪೂರ್ತಿ. ಇಲ್ಲ ಅಡುಗೆ ಈ ತಿಂಡಿ ಮಾಡುವಂಥದ್ದು ಯಾರ್ಯಾರು ಅಂತ ಅಂದ್ಬಿಟ್ಟು ನನ್ನ ಹೆಂಡ್ತಿ ಏನೋ ಮಾಡಿಕ್ಕಿಲ್ಲ, ಅವಳು ಬರೀ ನೋಡಿದ್ರು ಅದನ್ನು ತಿಳ್ಕೊಂಡು ನೆಕ್ಸ್ಟ್ ಇಯರ್ ನಾನು ಮಾಡ್ತೀನಿ ಅನ್ನೋ ಇದು ಇಲ್ಲ. ಸುಮ್ಮನೆ ನೋಡ್ತಾಳೆ ಅಷ್ಟೇ. ಕಜ್ಜಾಯ ಮಾಡ್ತಾವ್ರೆ, ಚಕ್ಲಿ ಮಾಡ್ತಾವ್ರೆ, ತಿಂಡಿ ಮಾಡ್ತಾವ್ರೆ ಅಂತ. ನಮ್ಮ ತಂಗಿ ಇವರು ಇಲ್ಲಿ ಈ ಎಣ್ಣೆ ಪಾತ್ರೆ ಪಕ್ಕ ಕೂತಿರೋದು ನಮ್ಮ ತಂಗಿ, ಆ ಕಡೆ ಕೂತಿರೋದು ನಮ್ಮ ಅತ್ತೆರ ಅವ್ವ. ಇಲ್ಲಿ ಈ ಕುತ್ಕೋತಾ ಇರೋದು ನಮ್ಮ ಅತ್ತೆ, ನಮ್ಮ ಅಂದರೆ ಮಿಸ್ಸಸ್ ಪವನ ಅವರ ತಾಯಿ. ರೈಟ್ ಸೈಡ್ ಇರೋದು, ಲೆಫ್ಟ್ ಸೈಡ್ ಇರೋದು ತಂಗಿ, ಅದ್ರ ಮಧ್ಯೆ ಕಾಣ್ತಾ ಇರೋದು ಅಜ್ಜಿ, ಜಯಮ್ಮಜ್ಜಿ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಯವರ ತಾಯಿ. ಹೋದ ಸಲನೂ ಇವ್ರು 3 ಜನ ತಿಂಡಿ ಮಾಡೋಕ್ಕೆ ಬಂದಿದ್ದು, ಈ ಸಲನೂ 3 ಜನ ಮಾಡ್ತಾ ಇರೋದು. ಅಂದರೆ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ತಿಂಡಿ ಅಂತಂದರೆ ಸುಮ್ಮನೆ ಎಲ್ಲ ತಿಂಡಿ ಮಾಡೋದು ಅಂತಂದ್ರೂ ಇವರೆಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತಲ್ಲ, ಅದಕ್ಕೋಸ್ಕರ ಇವರು ಯಾವಾಗಲೂ ಇವ್ರನ್ನೇ ಕರೆಸೋದು. ಕಜ್ಜಾಯ ನೋಡಿ ಹೆಂಗೆ ಫೇವ್ರೇಟ್ ಗೊತ್ತಾ ಕೆಲವ್ರಿಗೆ. ಕಜ್ಜಾಯ ಅಂದರೆ ಪಂಚಪ್ರಾಣ. ಅದಕ್ಕೆ ಏನಪ್ಪ ಪಾಯಸವ ಕಾಯಿಸ್ಕೊಂಡು, ತುಪ್ಪವ ಹಾಕಂಡು, ಬಾಳೆಹಣ್ಣು ಹಾಕಂಡು ಕಲ್ಸ್ಕೊಂಡು ತಿಂತಾಯಿದ್ರೆ ಈ ಕಜ್ಜಾಯಕ್ಕೆ 7ನೇ ಅದ್ಭುತ ಅಂತಾರಲ್ಲ, ಹಂಗಿರುತ್ತೆ. ಸಖತ್ತಾಗಿ ಬಂದವೆ ಕಜ್ಜಾಯ ಮಾತ್ರ. ಬಟ್ ಆಯಿಲ್ ಫುಡ್ಡು ನಾನು ತಿನ್ನಂಗೆ ಇಲ್ಲ. ಆಯಿಲಲ್ಲೇ ಬೇಯಿಸಿ ಎತ್ತಿರ್ತಾರಲ್ಲ ಅಂತ ಆಯಿಲ್ದ ಯಾವುದೂ ತಿನ್ನಂಗಿಲ್ಲ, ಟೇಸ್ಟ್ ಮಾಡೋಂಗೂ ಇಲ್ಲ. ಏನೋ ಲೈಟಾಗಿ ತಿಂದರೆ ಒಂದು ಚಕ್ಲಿನೋ ಇಲ್ಲ ನಿಪ್ಪಟ್ಟನೋ ತಿನ್ಬೋದು ಅಷ್ಟೇ. ಮಾಡ್ತಾಯಿವ್ರೆ. ಏನೇನು ಹಾಕವ್ರೆ ಅಂತ ಅಂದ್ಬಿಟ್ಟು ನಾನು ಹೆಂಡ್ತಿ ಹತ್ರ ಕೇಳಿಸ್ತೀನಿ. ನಾನು ಹೆಂಡ್ತಿ ಹೇಳ್ತಾಳೆ, ಹೆಂಗೆ ಹೇಳೋಳು, ಎಷ್ಟು ಗೊತ್ತು ಅವಳಿಗೆ ನೋಡಮ್ಮ. ಈಗ ಅದ್ರ ಬಗ್ಗೆ ತಿಳ್ಕೊಂಡಿದ್ಲ, ಸುಮ್ಮನೆ ನೋಡಿದ್ಲ, ಇಲ್ಲ ಏನಾರ ಗೊತ್ತಾಯ್ತಾ ಯಾವ್ಯಾವ ಹಾಕವ್ರೆ, ಎಷ್ಟೆಷ್ಟು ಹಾಕವ್ರೆ, ಎಷ್ಟೆಷ್ಟು ಹಾಕಿದ್ರೆ ತಿಂಡಿ ಈ ಥರ ಚೆನ್ನಾಗಿ ಆಯ್ತವೆ ಅಂತ ಅಂದ್ಬಿಟ್ಟು ಪೂರ್ತಿ ಅವಳ ಬಾಯಿಂದ ಹೇಳ್ಸಿದ್ರೆ ಗೊತ್ತಾಗುತ್ತೆ. ಒಟ್ನಲ್ಲಿ ಚೆನ್ನಾಗಿ ಮಾಡೋರೆ ಎಲ್ಲ. ಪ್ರತಿಯೊಂದು ಚಕ್ಲಿ ನಿಪ್ಪಟ್ಟಾಗಿರ್ಬೋದು, ಕಜ್ಜಾಯ ಆಗಿರ್ಬೋದು, ಚಿಕನ್ ಉಂಡೆ ಆಗಿರ್ಬೋದು. ನನ್ನ ಫೇವ್ರೇಟ್ ಅಂತೂ ಚಿಕನ್ ಉಂಡೆ. ಆಮೇಲೆ ಅದ್ರ ಕಥೆಯ ಹೇಳ್ಬೇಕು, ಯಾಕೆ ಕೇಳಿರಿ ಅದನ್ನ.
ಆಗ ನಾವಿನ್ನೂ ಚಿಕ್ಕರಿದ್ದ ಕಾಲದಲ್ಲಿ ನಾವು ಏನು ಮಾಡೋದು ಪಟ ಬಿಡುವಂಥದ್ದು ಒಂದು ಕ್ರೇಜು. ತಿಂಡಿ ಈ ಥರ ಉಪವಾಸ ಬತ್ತು ಅಂತಂದರೆ ತಿಂಡಿನ ಜೋಬಳಿಗೆ ಮಡಿಕೊಂಡೋಗವು. ನಮ್ಮ ಜೋಬೆಲ್ಲ ಎಣ್ಣೆ ಆಗೋಗಿರೋದು. ಆಲ್ಮೋಸ್ಟ್ ಚಿಕ್ಕ ಮಕ್ಕಳೆಲ್ಲ ಆಗ ಹಂಗೆ ಮಾಡ್ತಿದ್ದೋ. ಆ ಕ್ರೇಜು, ಆ ಚಿಂತೆಗಳಿಲ್ಲ, ಯೋಚನೆಗಳು ಏನಂದ್ರೆ ಏನಿಲ್ಲ. ಒಂದು ಜವಾಬ್ದಾರಿಯಾಗಲಿ ಮತ್ತೊಂದಾಗಲಿ ಏನಿಲ್ಲ. ಕುಣಿಯೋದು, ಆಟ ಆಡೋದು ಅಷ್ಟೇ ಅಲ್ವಾ. ಆ ಹಟ್ಟಿಲಿ ಏನು ಮಾಡಿ ಮಡಗಿರೋ ತಿಂಡಿನ ತಗೊಂಡೋಗೋದು, ಜೋಬಿಗೆ ಮಡಿಕಂಡು ಆ ಜೋಬೆಲ್ಲ ಎಣ್ಣೆ ಆಗೋಗಿರೋದು. ಆ ನೆನಪೇ ಒಂಥರ ಮಧುರ ಸುಮಧುರ ಆ ಥರ ಇರ್ತದೆ. ಆ ಬಾಲ್ಯ ಆ ಥರ ಇತ್ತು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಈಗ ನಮ್ಮ ಹೆಂಡ್ತಿ ಹತ್ರ ಮಾತಾಡ್ಸಮ್ಮ ಏನೇನು ಹಾಕಿದಾರಲ್ಲ, ಯಾಕೆ ಕಜ್ಜಾಯದ್ದು ಹೇಳಿದ್ದಾರೆ, ಮತ್ತು ಚಿಕನ್ ಉಂಡೆಗೆ, ಚಕ್ಲಿಗೆ, ನಿಪ್ಪಟ್ಟಿಗೆ ಏನೇನು ಹದ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಮ್ಮ. ಈ ಚಿಕನ್ ಉಂಡೆಗೆ ಏನೇನು ಕಜ್ಜಾಯದ್ದು ಐಟಮ್ ಆಗೋದು? ಚಿಕನ್ ಉಂಡೆಗೆ ಏನೇನು ಐಟಮ್ ಹಾಕಾರಲೆ? ಚಿಕನ್ ಉಂಡೆಗೆ ಇದು ಅಕ್ಕಿ ಹೊಡಿಸಿರ್ತೀವಲ್ಲ, ಕಳ್ಳೆನುವೆ ಅಕ್ಕಿ, ಕಡ್ಲೆ ಅಕ್ಕಿ ಹೊಡಿಸಿರ್ತೀವಿ. ಏನ್ ಮಾಡ್ಕೊಂಡಾರ ಅದು ಮೊದ್ಲು? ಅದ ಬೆಲ್ಲ ಪಾನ್ಕ ಪಾನ್ಕ ಅದ್ರ ಕಲ್ಸ್ಕೊಳ್ಳೋದು. ಕಜ್ಜಾಯಕ್ಕೆ ಇದಕ್ಕೆ ಎರಡಕ್ಕೂ ಒಂದೇ ಸಲ ಕಲ್ಸ್ಕೊಬಿಡ್ತಾರೆ. ಬೇರೆ ಬೇರೆ ಏನ ಕಜ್ಜಾಯದ್ ಬೇರೆ ಬೇರೆ ಬೇಯಿಸ್ಕೊಂಡಾರ, ಚಿಕನ್ ಉಂಡೆಗೆ ಬೇರೆ, ಬೇರೆ ಬೇರೆ ಬೇಯಿಸ್ಕೊಂಡಿ ಆಮೇಲೆ ಏನ್ ಮಾಡಾರ? ಹಸಿಟ್ಟು ಹೊಡ್ಸಿರ್ತೀವಲ್ಲ ಅದು ಇಕ್ಕಂದು ತಿರ್ಕಂದು ಎಳ್ಳು ಎಲ್ಲ ತಿರ್ಗಿ ಉಂಡೆ ಕಟ್ಕೊಂಡು ಸಪ್ರೇಟ್ ಮೈದಾ ಕಲ್ಸ್ಕೊತಾರೆ. ಮೈದಾ ಕಲ್ಸ್ಕೊಂಡು ಎಣ್ಣೆಗೆ ಬಿಡೋದು, ಅಲ್ಲಿಗೆ ಚಿಕನ್ ಉಂಡೆ ಆಯ್ತು. ಚಕ್ಲಿಗೆ ಏನೇನು ಐಟಮ್ ಹಾಕಾರ? ಚಕ್ಲಿಗೆ ಹೊಡಿಸಿರ್ತೀವಲ್ಲ ಹಸಿಟ್ಟು, ಮತ್ತೆ ಅಕ್ಕಿ ಮತ್ತೆ ಕಳ್ಳೆದು. ಅಕ್ಕಿ ಕಳ್ಳೆ, ಅಕ್ಕಿ ಪುಡಿ, ಕಡ್ಲೆ ಅವೆರಡು ಮಿಕ್ಸಲ್ಲೇ ಹೊಡಿಸ್ಕೊಂಬಂದಿರೋದು ಕಣ್ ಹೇಳು. ಹೊಡಿಸಿರ್ತೀವಲ್ಲ, ಆಮೇಲೆ ಕಲ್ಸ್ಕೊಳ್ಳೋದು ಅವೆಲ್ಲನೂ. ಜೀರಿಗೆ, ತುಪ್ಪ, ಎಳ್ಳು. ನಿಮ್ ಬಟ್ಟೆಗೆ ಬೇರೆಯಾ ಚಕ್ಲಿಗೆ ಬೇರೆಯಾ? ಇಲ್ಲ ಒಂದು ಎಲ್ಲ ಒಂದೇ? ನುಪ್ಪಿಟ್ಟಿಗೆ ಬೇರೆ. ನುಪ್ಪಿಟ್ಟಿಗೆ ಬೇರೆ. ಈಗ ಚಕ್ಲಿದು ತುಪ್ಪ, ಎಳ್ಳು, ಜೀರಿಗೆ ಅವೇನೋ ಇತ್ತಂದಿದಲ್ಲ ಅದಕ್ಕಿ ಒಂಚೂರು ಅವೆಲ್ಲ ಹಾಕೊಂಡ್ ಕಲ್ಸ್ಕೊಂಡಿ ಆಮೇಲೆ ಒತ್ತದು. ಚಕ್ಲಿಗೆ ಹಾಕೊಂಡಿ ಉಪ್ಪು ಹಾಕೊಳ್ಳೋದು. ಆಮೇಲೆ ಕೊತ್ಕೊಂಡ್ರೆ ಅದು ಮುಗ್ದಾಯ್ತು ಚಕ್ಲಿ. ನಿಪ್ಪಟ್ಟಿಗೆ ಏನೇನ್ ಐಟಮ್ ಹಾಕಾರ? ನಿಪ್ಪಟ್ಟಿಗೆ ಅಕ್ಕಿ ಹೊಡಿಸ್ಕತ್ತೀವಿ. ಅದೇ ಮೊದ್ಲು ಆಲೆ ಹೊಡಿಸ್ಕೊಂಡ್ ಬಂದಿ 20 ಸಲ ಹೊಡಿಸಿ. ಯಾಕೆ ಹೊಡಿಸಿ? ಆಲೆ ಒಂದ್ಸಲ ಹೊಡಿಸ್ಕೊಂಡ್ ಬಂದಿನಿ ಕಣ. ಅಕ್ಕಿ ಹಸಿಟ್ಟು ಅಂತ ಹೇಳ್ಬೇಕು. ಮನೇಲಿ ಮಸಾಲೆ ಆಡ್ಸ್ಕೊಳ್ಳೋದು. ಏನೇನ್ ಮಸಾಲೆ? ಒಣಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ. ಓ ಅವನು ಈ ಸಾಂಬಾರ್ಗೆ ಆಡ್ಸ್ಕೋಬೇಕಾ? ಅಂದ್ರೆ ನಾವು ಒಣಮೆಣಸಿಕಾಯಿ ಇದ್ರೊಳಗೆ ಹಾಕಿಕಿಲ್ವಲ್ಲ, ಚಕ್ಲಿ ನೀರ್ ಬಿಡದೆ ಬರ ಆಡ್ಸ್ಕೊಳ್ಳೋದ ಬೆಳ್ಳುಳ್ಳಿಯ? ಏನಿಲ್ಲ, 1-3 ಬಿಡ್ಬೋದು. ನೀರು ಬಿಡ್ಬೋದಂತೆ. ನೀರ್ ಬಿಟ್ಕೊಂಡು ಆಡಿಸ್ಕೊಳ್ಳೋದು ಚೆನ್ನಾಗಿ. ಕಾಯಿ ಹಾಕಿದೋ ಕಾಯಿ ಎಲ್ಲ ಜರ್ ಅನ್ಸ್ಕೊಳ್ಳೋದು. ನಮ್ ಫೇವ್ರೇಟ್ ಚಿಕನ್ ಉಂಡೆ. ಹೊಸಿ ತಿಂತಿರ್ನಿಲ್ಲ, ತಿನ್ನಕ್ ಆಯ್ಕಿಲ್ಲ. ಅದು ನೋಡ್ತಾ ಇದ್ರೆ ತಿನ್ನೋಣ ಅಂತ ಆಸೆ ಆಯ್ತದೆ, ಆದ್ರೆ ತಿನ್ನಂಗಿಲ್ಲ. ಚಿಕನ್ ಉಂಡೆ ಮಾತ್ರ ಸಖತ್ತಾಗಿ ಭರ್ಜರಿಯಾಗವೆ ಮಾತ್ರ. ಈಗ ಎಲ್ಲ ತಿಂಡಿ ಮಾಡೋದೆಲ್ಲ ನಮ್ಮ ಈಗ ನೋಡ್ಕೊಬಿಟ್ಟೆ. ಕಜ್ಜಾಯ, ಚಿಕನ್ ಉಂಡೆ, ಚಕ್ಲಿ, ನಿಪ್ಪಟ್ಟು ಎಲ್ಲನೇ ಈಗ ಮುಂದುವರ್ಸಕ್ ನೀನೇ ಮಾಡ್ಕೊತಿದ್ದೆ. ನೋಡೋದಲ್ಲ, ಅದ ಹಾಕಂಡ್ ನೀನೇ ಮಾಡ್ಕೊತಿದ್ದಿ. ಮಾಡ್ಬೇಕು. ಅದಕ್ಕೇನೆ ಈಗ ನಿಮ್ ಐಕ್ಳು ಕರ್ಕೋ, ನಿನ್ ಜೊತೆಗೆ ಐಕ್ಳು ಕರ್ಕೋ. ತಿಂಡಿ ಮಾಡಕ್ಕೆ ಬರೀಕಿಲ್ವಲ್ಲೇ, ಅಂತರ ಕರ್ಕೊಬಿಡು. ಒಂದ್ ಕೆಲಸ ಮಾಡು ನೀನು, ಅಂತರ ಕರ್ಕೊಬಿಟ್ಟು ಈಗ ನೀನೇ ಮೇಯ್ನ್ ಅದ ಹಾಕೋದು. ಅಂಕಲ್ ತಗೊಬಿಡ್ಬೇಕು. ಹಿಂಗೆ ಚಕ್ಲಿ ಎಲ್ಲನೇ ನೀಟಾಗಿ ಮಾಡೋವಂಥದ್ದ, ಸರಿಯಾ? ಬೇಡ ಅಂದ್ರು ತಿಂಡಿ ಕೊಡುವಂತ ಹಬ್ಬ ಯಾವ್ದ್ಲೆ? ಬೇಡ ಅಂದ್ರು ಉಪವಾಸ ಮಾರ್ಲಮ್ಮಿ ಹಬ್ಬದಲ್ಲಿ ಬೇಡ ಅಂದ್ರು ತಗೊಂಡೋಗು ಅಂತ ಕೊಡ್ತಾರೆ. ಓಸಿ ಎಲ್ಲ ಈಗ್ಲೇ ಕಮ್ಮಿ. ಆಗ ಆ ಊರಂತೆ ಈ ಊರಂತೆ ಅವರು ಇವರು ಬೇಡ ಅಂದ್ರು ಕೊಟ್ಟಿ ಓಸಿ ಇರ್ತಿರ್ನಿಲ್ಲ ಹಟ್ಟಿಲಿ. ನಾವು ಮನೇಲಿ ಎಷ್ಟು ಸೇರ್ ಮಾಡ್ತೀವೋ ಅಷ್ಟೇ ಸೇರ್ನಷ್ಟು ಡಬ್ಬಕ್ಕೆ ತುಂಬಿಡುತ್ತಿದ್ದು. ತಿಂದು ಉಡಾಯಿಸಿ ಹಾಕ್ಬಿಡೋವಾಗ. ಈಗ ಮಾಡೋದು ಕಮ್ಮಿನೇ. ಯಾರೋ ಕೆಲವ್ರು ಮಾಡ್ತಾರೆ, ನಾ ಬಳಗೋಕ್ಕೆಲ್ಲ ಕೊಡ್ಬೇಕಂತ, ಇನ್ನು ಕೆಲವರು ಕಮ್ಮಿ ಮಾಡ್ತಾರೆ. ನೋಡಿ ನಮ್ಮಟಿ ಚಕ್ಲಿ ಎಷ್ಟು ಸಖತ್ತಾಗಿ ಬೆಳ್ಳಗೆ ಕರ್ಮ ಪುರ್ಕ ಅನ್ನುವಂಗೆ ಬಂದವೆ. ಹಿಂಗೆ ಮಾಡ್ತಾರೆ, ಕಮ್ಮಿ ಮಾಡ್ಕೋತಾರೆ. ಏಕೆಂತಂದರೆ ತಿನ್ನೋ ಸಂಖ್ಯೆ ಈಗೆಲ್ಲ 16 ರೋಗ ಅದು ಇದು. ಅಯ್ಯೋ ಗ್ಯಾಸ್ಟಿಕ್ಕು ಎದುರಿತದೆ. ಒಂದು ಚಕ್ಲಿ ತಿಂದ್ಬಿಡೋದು, ಉಪ್ಪಿಟ್ಟು ತಿಂದ್ಬಿಡೋದು, ಒಂದು ಕಜ್ಜಾಯ ತಿಂದ್ಬಿಡೋದು, ಅದು ತಿಂದ್ರೆ ಆಯ್ಕಿಲ್ಲ ಇದು ತಿಂದ್ರೆ ಆಯ್ಕಿಲ್ಲ ಅಂತ ಅತಿ ಹೆಚ್ಚಾಗಿ ಈಗ ತಿಂಡಿನೇ ತಿನ್ನಲ್ಲ. ಆಗ ಸಿಕ್ಕಾಬಿಟ್ಟೆ ತಿಂಡಿ ತಿಂತಿದ್ದೋ, ಆ ಥರ ಆಗ್ಬಿಟ್ಟೈತೆ. ಈಗ ಕಮ್ಮಿ ಮಾಡ್ಕೊತಾರೆ. ಏನೋ ಅವರ ತುಂಬ ಹತ್ರದವ್ರಿಗೆ ಒಂದು ಸ್ವಲ್ಪ 3 ಕೊಟ್ಕೊಂಡು ಕತೆ ಕಳೆದು ಬಿಡ್ತಾರೆ. ಚೆನ್ನಾಗವೆ ಚಕ್ಲಿ ಮಾತ್ರ, ಹಂಗೆ ಪುರ್ಕನೆ. ತುಪ್ಪ ನಾನು ಅದ್ಯಾವುದೋ ಗೀರಸಿನ ತುಪ್ಪ ಅಂತ ಕೊಟ್ಟಿದ್ರು ಅಣ್ಣರು, ಅದು ಹಾಕಿದೆ. ಚೆನ್ನಾಗವೆ. ಮಾಮೂಲಿ ಗಾಢ ತುಪ್ಪ ಹಾಕ್ನಿಲ್ಲ ನಾವು. ಇನ್ನೇನೋ ಚಕ್ಲಿ ಆಯಿತು, ನಿಪ್ಪಿಟ್ಟು ಆಯಿತು, ಕಜ್ಜಾಯ ಆಯಿತು. ನಿಪ್ಪಿಟ್ಟು ಸಖತ್ತಾಗವೆ. ಈಗ ತಿನ್ನಕ್ಕೆ ಐಕಿಲ್ಲ. ತಿಂದ್ರು ನಮಗೆ ಐಕಿಲ್ಲಕನ ಗ್ಯಾಸ್ಟಿಕ್ ಅನ್ಕಂಡು ಏನೋ ಅನ್ನಕ್ಕೆ ಒಂದೊಂದು ನಂಚ್ಕೊಂಡು ತಿನ್ಬಂದೇನೋ ಯಾವಾಗಾರ ಒಂದು ಅವನೇ ತಿನ್ನಕ್ಕಂತೂ ಐಕಿಲ್ಲ. ಚೆನ್ನಾಗಿ ಬಂದವೆ ಈ ಸಲ ತಿಂಡಿ.
ಇನ್ನು ಮುಂದಿನ ವರ್ಷ ನೀನೇ ಮಾಡ್ಕೋಬೇಕು. ಅಲ್ಲ ನೀನೇ ಮಾಡ್ಕೋಬೇಕು ಮುಂದಿನ ವರ್ಷ. ಈ ಗದ್ದೆ ಹತ್ರ ಏನಾರ ಬೆಳೆ ಕೈಗೆ ಬಂದುಬಿಟ್ಟಿದಾಗ ಆಳು ಕಾಳು ಸಿಗದೆ ಹೋದರೆ ಹೆಂಗೆ ಏನು ಮಾಡೋದು ಈಗ ಅಂತ ಅನ್ನಿಸ್ತದೆ ಗಂಡಸರಿಗೆ. ಹಂಗೆ ಹೆಂಗಸರಿಗೆ ಮನೇಲಿ ಕೆಲಸ ದೊಡ್ಡ ಕೆಲಸ ಅಧಿಕಾಗ್ಬಿಟ್ಟಾಗ ಅಯ್ಯೋ ಎಷ್ಟೊತ್ತು ಕಾರ ಆಗೋದ್ರೆ ಸಾಕನಪ್ಪ ಅಂತ ಅನ್ನಿಸ್ತದೆ ಅವ್ರಿಗೆ. ಹಿಂಗೆ ಒಂದು ದೊಡ್ಡ ಕೆಲಸ ಅಂದರೆ ಹಿಂಗೆ ತಿಂಡಿ ಮಾಡೋಕೆ ಮುಗೀತು ಅಂತಂದರೆ ಏನೋ ಒಂಥರ ರಿಲೀಫು. ಆಮೇಲೆ ತುಂಬ ಪ್ರೀತಿಯಿಂದ ಕಾಮೆಂಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಕ್ಷಮೆ ಇರಲಿ, ಎಲ್ಲ ಕಾಮೆಂಟ್ಗೂ ರಿಪ್ಲೈ ಮಾಡೋಕ್ಕೆ ಸಾಧ್ಯವಾಗಲ್ಲ. ಯಾಕೆಂತಂದರೆ ಈ ಕೆಲಸ ಒಂದು ವಿಡಿಯೋ ಅದನ್ನು ಶೂಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಂದ್ರೆ ಸಿಕ್ಕಾಬಟ್ಟೆ ಕಷ್ಟ. ಆಮೇಲೆ ನಿಮ್ಮ ಪ್ರೀತಿಯ ಕಾಮೆಂಟ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ. ಹಳಸಣ್ಣು ಕೂದಿದ್ದು ನಮ್ಮರದ್ದು ಫಸ್ಟ್ ಟೈಮು ನಾವು ಒಂದು ಹಳಸಣ್ಣು ಅಂತ ನಮ್ಮರದ್ದ ಕೂದಿರೋದು. ಇನ್ನು ಮಿಕ್ಕದೆಲ್ಲ ಸ್ನೇಹಿತರಿಗೆ ಕಿತ್ಕೊಟ್ಟಿದ್ದು. ತುಂಬ ರುಚಿಕರವಾಗಿದ್ದು ಹಳಸಣ್ಣು.